ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈಗ ಡಿ ಕೆ ಶಿವಕುಮಾರ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ, ಮೊನ್ನೆ ಪ್ರಮಾಣ ವಚನ, ರಾಜೀನಾಮೆ. ಈಗ ನಿನ್ನೆ ನೋಡಿದ್ವಲ್ಲ, ಇದೆಲ್ಲ ಡೆವಲಪ್ಮೆಂಟ್. ಈಗ ಅಧಿಕೃತವಾಗಿ ರಾಜೀನಾಮೆ ಕಳಿಸ್ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಮನವೊಲಿಕೆ ಪ್ರಯತ್ನ ಸತತ ಎಲ್ಲ ಬಗೆಯ ಸಂಧಾನ ವಿಫಲವಾಗಿದೆ ಅಲ್ವಾ. ಡಿ ಕೆ ಶಿವಕುಮಾರ್ ಅವರ ಸೀಕ್ರೆಟ್ ಅನ್ನ ಈಗ ಸಿಡಿಸಿದ್ದಾರೆ ರೆಡ್ಡಿ. ರಾಜೀನಾಮೆ ಬೆನ್ನಲ್ಲೇ ರೆಡ್ಡಿ ಅವರ ಕಡೆಯಿಂದ ಬಂದಿರುವ ಮೆಸೇಜ್ ಏನು? ಒಂದಲ್ಲ ಎರಡೆರಡು. ಅಸಲಿಗೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಒಂದು ಮಾತು ಕೊಟ್ಟಿದ್ರ ಡಿ ಕೆ, ಅದನ್ನ ತಪ್ಪಿದ್ದಾರ ಡಿ ಕೆ. ರಾಮಲಿಂಗಾರೆಡ್ಡಿ ಅವ್ರ ವಿಚಾರ, ಸತೀಶ್ ಜಾರಕಿಹೊಳಿ ಅವ್ರ ವಿಚಾರ, ಎರಡು ರಹಸ್ಯಗಳು ತೆರೆದುಕೊಳ್ತಾ ಇರೋದು ಒಂದು ಕಡೆ. ಆದರೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ ಇದೇ ರೀತಿ ಟ್ರೇಲರ್ ಬಿಟ್ಟಿದ್ರು, ಬಟ್ ಅವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಈ ಸಲನೂ ಪಕ್ಷ ಏನು ಬಿಡಲ್ಲ, ನಾನು ಪಕ್ಷ ನನಗೆ ತಾಯಿ ಅಂತ ಹೇಳಿದ್ದಾರೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಒಂದು ಹೆಜ್ಜೆ ಮುಂದಿಡ್ತಿದ್ದ ಹಾಗೆ ಒಂದು ಸರ್ಕಾರನೇ ಬಿದ್ದಿತ್ತು, ನೆನಪಿದೆಯಾ ನಿಮಗೆ? ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರದ ಸಮಯದಲ್ಲಿ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್, ಸುಧಾಕರ್ ಎಲ್ಲ ಬಂದ್ರಲ್ಲ, ಕಿತ್ತೆದ್ದು ಬಂದ್ರಲ್ಲ. ಆವಾಗ ಫಸ್ಟ್ ಎಲ್ಲರಿಗಿಂತ ಮುಂಚೆ ರಾಜೀನಾಮೆ ಬಾಂಬ್ ಸಿಡಿಸಿದ್ದು ಇದೇ ರಾಮಲಿಂಗಾರೆಡ್ಡಿ ಅವರು. ನೆನಪಿರಬಹುದು ನಿಮಗೆ. ಬಟ್ ರಾಮಲಿಂಗಾರೆಡ್ಡಿ ಅವರು ಬಿಡಲಿಲ್ಲ ಪಕ್ಷನ, ಯಾಕಂದ್ರೆ ಅವರು ಪಕ್ಷನಿಷ್ಠರು. ಕಾಂಗ್ರೆಸ್, ಮೂಲ ಕಾಂಗ್ರೆಸ್, ಅವ್ರ ಬೇರು ಗಟ್ಟಿಯಾಗಿ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಹಂಗೆ ಪಕ್ಷ ಬಿಡೋರಲ್ಲ. ಬಟ್ ಅಂಥದ್ರಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಬಾಂಬನ್ನು ಸಿಡಿಸಿದ ಮೇಲೆ ಎಲ್ಲರೂ ಮಾತಾಡ್ತಿದ್ರು, ಅಸಮಾಧಾನ ವ್ಯಕ್ತವಾಗ್ತಿತ್ತು, ಮೈತ್ರಿ ಸರ್ಕಾರದ ವಿರುದ್ಧ ಎಲ್ಲ ಆಗ್ತಿತ್ತು. ಅಲ್ಲಿ ತನಕ ಎಲ್ಲ ಬೂದಿ ಮುಚ್ಚಿದ ಕೆಂಡದಂಗಿತ್ತು. ಯಾವಾಗ ರಾಮಲಿಂಗಾರೆಡ್ಡಿ ಅವರು ಒಂದು ಸ್ಟೆಪ್ ತಗೊಂಡ್ರಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ತನಕ ಹೋಯ್ತಲ್ಲ, ಉಳಿದವರೆಲ್ಲ ಕೊಟ್ಟೇ ಬಿಟ್ರು, ಅಂದರೆ ಹೊರ ನಡೆದೇ ಬಿಟ್ರು. ಬಟ್ ರಾಮಲಿಂಗಾರೆಡ್ಡಿ ಅವರು ಕೊಡಲಿಲ್ಲ, ಅವರು ಟ್ರೇಲರ್ ಬಿಟ್ಟರು, ಬೇರೆಯವರು ಪಿಕ್ಚರ್ ತೋರಿಸಿದ್ರು. ಸೊ ರಾಮಲಿಂಗಾರೆಡ್ಡಿ ಅವರು ಒಬ್ಬರು ಸೀನಿಯರ್ ಮೋಸ್ಟ್ ಲೀಡರು ಮತ್ತು ಪಕ್ಷನಿಷ್ಠ. ಇಂಥವರೇ ಸರ್ಕಾರದ ವಿರುದ್ಧ, ಡಿ ಕೆ ಶಿವಕುಮಾರ್ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂದರೆ ನಾಳೆ ಈಸಿಯಾಗಿ ಯಾರು ಬೇಕಾದರೂ ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿ ಮತ್ತು ಸರ್ಕಾರದ ಕಾರ್ಯವೈಖರಿ ಏನನ್ನ ಬೇಕಾದರೂ ಟೀಕಿಸಬಹುದು, ಪ್ರತಿರೋಧವನ್ನು ವ್ಯಕ್ತಪಡಿಸಬಹುದು, ಅದನ್ನು ಖಂಡಿಸಬಹುದು, ತಿರುಗಿ ನಿಲ್ಲಬಹುದು. ರಾಮಲಿಂಗಾರೆಡ್ಡಿ ಅಂಥವರೇ ತಿರುಗಿ ಬಿದ್ದಿದ್ದಾರೆ ಅಂದರೆ ಇಂಥದ್ದೊಂದು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಗಲ್ ಇದೆ ಇದರಲ್ಲಿ. ಸರಿ, ರಾಮಲಿಂಗಾರೆಡ್ಡಿ ಅವರು ಹೇಳಿರೋ ಆ ದೊಡ್ಡ ಸೀಕ್ರೆಟ್ ಯಾವ್ದು ಹಾಗಾದರೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಲಿ ಆಘಾತ ರಾಜೀನಾಮೆ ಅಲ್ಲ, ಅದಕ್ಕಿಂತ ದೊಡ್ಡದು. ರಾಮಲಿಂಗಾರೆಡ್ಡಿ ಅವರು ಹೊರಗಿಟ್ಟಿರುವ ಈ ಸೀಕ್ರೆಟ್, ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ಹೋಗಿ 2023 ಸರ್ಕಾರ ಬಂತಲ್ಲ ಕಾಂಗ್ರೆಸ್ಸು, ಆವಾಗ ನಾನು ಸೆಕೆಂಡ್ ಹಾಫಲ್ಲಿ ನಿಮಗೆ ಬಿಟ್ಕೊಡ್ತೀನಿ ಬೆಂಗಳೂರು ಡೆವಲಪ್ಮೆಂಟ್, ಅಂದರೆ ಈ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಅಂತ ಮಾತು ಕೊಟ್ಟು ಬಂದಿದ್ರು ಓಪನ್ ಆಗಿ. ಹೀಗೆ ಹೆಂಗೆ ಡಿ ಕೆ ತನಗೆ 2.5 ವರ್ಷ ಆದಮೇಲೆ ಸಿದ್ದರಾಮಯ್ಯನವರು ಅಧಿಕಾರ ಬಿಡುವಂಥ ಮಾತು ಕೊಟ್ಟಿದ್ರು, ಡಿ ಕೆ ಸುರೇಶ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರು ಅನ್ನೋದನ್ನು ಹೇಳಿದ್ರು, ಆತ್ಮಸಾಕ್ಷಿ ಪ್ರಕಾರ ನಡ್ಕೊಳ್ಳಿ ಅಂತ ಸವಾಲು ಹಾಕಿದ್ರು, ಹೈಕಮಾಂಡ್ ಕಡೆಗೂ ಮಣಿದು ಬಿಡಿಸ್ಕೊಡ್ತಲ್ವಾ, ಅದೇ ಮಾತನ್ನು, ಬೇರೆ ಮಾತಲ್ಲ ಇದು, ಅದೇ ಆಣೆ ಪ್ರಮಾಣದ ರೀತಿಯಲ್ಲಿ ಇಲ್ಲೂ ಆಗಿದೆ. ಪಕ್ಕಾ ಕೊಡ್ತೀವಿ, ನಮ್ಮನ್ನು ನಂಬಬೇಕು, ಬಿಟ್ಕೊಡ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತು ಕೊಟ್ಟಿದ್ದಾರೆ, ಈಗ ತಪ್ಪಿದ್ದಾರೆ. ಅದರ ಅರ್ಥ ಏನು? ಈ ಸೀಕ್ರೆಟ್ ಹೇಳುವ ಮೂಲಕ ರಾಮಲಿಂಗಾರೆಡ್ಡಿ ಅವರು ಏನು ಮಾಡಿದ್ದಾರೆ? ನೋಡ್ರಪ್ಪ, ಯಾರಾದರೂ ಪಕ್ಷದಲ್ಲೋ ಅಥವಾ ಹೊರಗಡೆಯವರೋ, ಬೇರೆ ಯಾವುದಾದ್ರೂ ಪಕ್ಷದವರೋ ಯಾರಾದರೂ ಇರಬಹುದು, ಯಾರಿಗಾದರೂ ಡಿ ಕೆ ಶಿವಕುಮಾರ್ ಮಾತು ಕೊಟ್ಟು ನೀವು ಅವ್ರ ಮಾತು ನಂಬಿಕೊಂಡು ಬಂದರೆ ಹಿಂಗೆ ಕೈ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಮಾತಿಗೆ ಅರ್ಹರಲ್ಲ, ಮಾತು ಉಳಿಸ್ಕೊಳ್ಳೋರಲ್ಲ, ಅವ್ರಿಗೊಂದು ನ್ಯಾಯ ಮತ್ತೊಬ್ರಿಗೊಂದು ನ್ಯಾಯ ಅನ್ನೋ ಮೆಸೇಜು ಈಗ ರಾಮಲಿಂಗಾರೆಡ್ಡಿ ಅವರು ಕ್ಲಿಯರ್ ಕಟ್ಟಾಗಿ ಕೊಟ್ಟಿರೋದು. ಸೊ ಮಾತು ತಪ್ಪಿದ್ದಾರೆ. ಡಿ ಕೆ ಬ್ರದರ್ಸ್ ಮನೆಗೆ ಬಂದು ಕೊಟ್ಟ ಮಾತನ್ನು ಈ ರೀತಿ ಕೈ ಬಿಟ್ಟಿದ್ದಾರೆ, ಅದಕ್ಕೆ ಬೆಲೆಯೇ ಇಲ್ಲದಂತೆ. ಅಂದರೆ ಅವ್ರಿಗೆ ತಮ್ಮ ಕೆಲಸ ಮಾತ್ರ ಆಗಬೇಕು ಅನ್ನೋ ಮೆಸೇಜನ್ನು ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟಂಗಾಯ್ತು. ಏನು ಅವ್ರು ಇವತ್ತು ಹೇಳಿದ್ದು? ಆತ್ಮಸಾಕ್ಷಿ. ನೋಡಿ, ಅದೇ ಆತ್ಮಸಾಕ್ಷಿ ಪದವನ್ನು ಡಿ ಕೆ ಶಿವಕುಮಾರ್ ಬಳಸ್ತಾ ಇದ್ದಿದ್ದು ಸಿದ್ದರಾಮಯ್ಯನವ್ರ ವಿರುದ್ಧ. ಈಗ ಅದೇ ಆತ್ಮಸಾಕ್ಷಿ ಬಾಣ
ತಿರುಗು ಬಾಣವಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ರಾಮಲಿಂಗಾರೆಡ್ಡಿ ಅವ್ರು ಏನು ಹೇಳಿದ್ದಾರೆ, ಮಾತು ಕೊಟ್ಟಿದ್ರು, ಮಾತು ತಪ್ಪಿದ್ದಾರೆ, ಆತ್ಮಸಾಕ್ಷಿಗೆ ತಕ್ಕಂತೆ ನಡಿಬೇಕಲ್ಲ, ಅದಕ್ಕೆ ವಿರುದ್ಧವಾಗಿ ನಡೆಯೋಕೆ ಆಗ್ತಿಲ್ಲ. ನನಗೂ ಜಲಸಂಪನ್ಮೂಲ ಇಲಾಖೆಗೂ ಏನು ಸಂಬಂಧ, ನನ್ನ ಹತ್ರ ಇಲಾಖೆ ನಿಭಾಯಿಸೋಕ್ಕಾಗಲ್ಲ, ಅರ್ಹತೆ ಇದ್ದವ್ರಿಗೆ ಸಾಮರ್ಥ್ಯ ಇದ್ದವ್ರಿಗೆ ತಕ್ಕನಾದದ್ದೇ ಕೊಡಬೇಕು, ಮತ್ತು ನನಗೆ ಮಾತು ಕೊಟ್ಟಿದ್ದಾರೆ, ಈಗ ಮಾತು ತಪ್ಪಿದ್ದಾರೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿನೇ ಬೇಕಿತ್ತು, ಇಲ್ಲ ಯಾವುದು ಬೇಡ, ನನಗೆ ನನ್ನ ಕಾರ್ಯಕರ್ತನಾಗಿರ್ತೀನಿ ಅಂತ ಸೆಡ್ಡು ಹೊಡೆದು ರಾಜೀನಾಮೆ ಕೊಟ್ಟು ಆತ್ಮಸಾಕ್ಷಿ ಅನ್ನೋ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಮಾತು ತಪ್ಪಿದ ನಾಯಕ, ಅವರು CM ಕುರ್ಚಿಗೆ ಮಾತ್ರ ಆತ್ಮಸಾಕ್ಷಿ, ಕೊಟ್ಟ ಮಾತು ಎಲ್ಲ ಬಂತು, ಬೇರೆಯವ್ರಿಗೆಲ್ಲ ಇವರು ಕೊಟ್ಟ ಮಾತು ಉಳಿಸ್ಕೊಳ್ಳೋರಲ್ಲ, ನಂಬಿಕೊಂಡು ಹೋದ್ರೆ ಕೆಟ್ರಿ ಅನ್ನೋ ಮೆಸೇಜು. It means that he needs something work to the welfare of urban sector. I speak to him, he's a great friend and an important leader. I will sort it out. So they're also saying that his supporters and Congress workers also are going to be resigning. So there is a word. Discipline is more important than everything. ಇದು ಒಂದೇನಾ? ಇನ್ನೊಂದು, ಇದು ಆಫ್ ದಿ ರೆಕಾರ್ಡ್, ಇದು ಆನ್ ದಿ ರೆಕಾರ್ಡ್. ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ದು ಆಫ್ ದಿ ರೆಕಾರ್ಡ್. ಇನ್ನೂ ಕೆಲವೊಂದೆಲ್ಲ ಓಡಾಡ್ತಿದೆ, ಏನು ವಿಧಾನಸೌಧ ಪಡಸಾಲೆಯಲ್ಲಿ. ಏನದು ಅಂತ ಕೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ನೀವು ಅಧ್ಯಕ್ಷರೂ ಆಗಿ KPCC ಅಧ್ಯಕ್ಷ ಪ್ಲಸ್ ಮಂತ್ರಿಗಿರಿಯೂ ನಿಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂಥ ಪ್ರಮಾಣವನ್ನು, ಅಂದರೆ ಮಾತನ್ನು, ಭರವಸೆಯನ್ನು ಕೊಟ್ಟಿದ್ರಂತೆ ಡಿ ಕೆ. ನೀವು ಆರಾಮಾಗಿ ನಮ್ಮ ಜೊತೆಗೆ ನಿಂತು ಬಿಡಿ, ಅದನ್ನು ಕೊಡಿಸೋ ಜವಾಬ್ದಾರಿ ನಮ್ಮದು, ಯಾವ ಕಾರಣಕ್ಕೂ ನಿಮ್ಗೆ ಆ ಪೋಸ್ಟ್ ತಪ್ಪು ಹೋಗಲ್ಲ ಅನ್ನುವಂಥ ಮಾತನ್ನು ಕೊಟ್ಟಿದ್ರು ಡಿ ಕೆ. ಈಗ ತಪ್ಪಿದ್ದಾರೆ ಮಾತು ಅನ್ನುವಂಥದ್ದೊಂದು ವಿಚಾರ ಜಾರಕಿಹೊಳಿ ಕ್ಯಾಂಪ್ ಸಿಡ್ದೇಳುವಂತೆ ಆಗಿದೆ ಅಂತೆ. ಅದನ್ನು ನಿನ್ನೆ ತೋರಿಸಿದ್ರಲ್ಲ ಅವರು, ಓಪನ್ ಆಗಿ ತೋರಿಸಿದ್ರು. ನಾನು ಎರಡು ಕೇಳಿದ್ದೆ, ಬಟ್ ಈಗ ಸಿಂಗಲ್ ಅಂದರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಅದಕ್ಕೆ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬಟ್ ಹೇಳ್ತಾನೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವರು ಆಡಿದ ನಿನ್ನೆ ಸಣ್ಣ ಮಾತಲ್ಲ, ನಾವು ಅದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. ಸೊ ಡಿ ಕೆ ಶಿವಕುಮಾರ್ ಮನೆಗೆ ಹೋಗ್ತಾರೆ ಮೊನ್ನೆ ಮಾತಾಡ್ಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು. ಆಗ ಏನು ಮಾಡೋದಪ್ಪ, ನಮ್ಮ ಹತ್ರ ಇಲ್ವಾ, ಈಗ ಹೈಕಮಾಂಡ್ ಎಲ್ಲ ಸ್ಟ್ರಿಕ್ಟ್ ಮಾಡಿಬಿಟ್ಟಿದೆ, ಎಲ್ಲ ಈಗ ಟೈಟ್ ಮಾಡಿಬಿಟ್ಟಿದೆಯಲ್ಲ, ಏನು ಮಾಡೋಣ ಅಂದ್ಬಿಡ್ತಾರಂತೆ ಡಿ ಕೆ ಶಿವಕುಮಾರ್ ಅವರು. ಇದು ಆಫ್ ದಿ ರೆಕಾರ್ಡ್. ಸೊ ಆವತ್ತು ಒಂದು ಮಾತು, ಇವತ್ತೊಂದು ಮಾತು, ಹೈಕಮಾಂಡ್ ಟೈಟ್ ಮಾಡಿದೆ ಅಲ್ವಾ, ಸರಿ ಬಿಡಿ ಎಲ್ಲ ಟೈಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎದ್ದು ಬಂದಿದ್ದಾರೆ ಸಿಡಿದು ಅಂತ ಅಲ್ಲಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಸುಮ್ಮನೆ ಬಂದಿಲ್ಲ ಸತೀಶ್ ಜಾರಕಿಹೊಳಿ, ಹೊರಗಡೆಯಿಂದನೇ ಇವರು ಇಷ್ಟು ಮಾತಾಡ್ತಿದ್ದಾರೆ ಅಂದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಒಳಗೆ ಬೆಂಕಿ ಹೊತ್ತುಕೊಂಡಿದೆ ಅಂತ ಅರ್ಥ. ಏನು ಹೇಳಿದ್ರು ನಿನ್ನೆ ಸತೀಶ್ ಜಾರಕಿಹೊಳಿ? ನಂಬರ್ 1, ನಾನು ಎರಡೂ ಕೇಳಿದ್ದೆ. ಆಮೇಲೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ ಬಂದಾಗ ಆಯಿತು, ನೀವು ಯಾವ್ದು ನಿರ್ಧಾರ ಮಾಡ್ತಿರೋ ಮಾಡಿ ಅಂತ ಬಿಟ್ಟು ಬಂದೆ, ನನಗೆ ಅಧ್ಯಕ್ಷಗಿರಿ ತಪ್ಪೋಯ್ತು, ಬೆಳಗಾವಿ ಹಿಡಿತ ತಪ್ಪತ್ತೆ ಅಂತ ನಾನು ಸಚಿವ ಸ್ಥಾನ ಕೇಳಿದ್ದಲ್ಲ. ಇನ್ಫ್ಯಾಕ್ಟ್ ಅಧ್ಯಕ್ಷ ಆದರೆ ಎಲ್ಲಕ್ಕಿಂತ ಹೆಚ್ಚು ಹಿಡಿತಾ ಇರುತ್ತೆ, ಯಾಕೆ ತಪ್ಪು ಹೋಗುತ್ತೆ, ಅದು CM ಮೇಲಿನ ಪೋಸ್ಟು, ನಾನು ಯಾಕೆ ಅದನ್ನು ಬಿಟ್ಕೊಡ್ಲಿ ಅನ್ನುವ ಮೂಲಕ ಎರಡರೊಳಗೊಂದು ಬಯಸಿದ್ದು ಹೌದು, ಬಟ್ ಅಧ್ಯಕ್ಷಗಿರಿನೇ ಫಸ್ಟ್ ಚಾಯ್ಸ್ ಆಗಿತ್ತು, ಅದು ನನಗೆ ಸಿಕ್ಕಿಲ್ಲ ಅನ್ನೋ ದೊಡ್ಡ ಮೆಸೇಜನ್ನು ಸತೀಶ್ ಜಾರಕಿಹೊಳಿ ಅವ್ರು ಕೊಟ್ಟರು. CM ಆಗೋದಕ್ಕೆ ಅಧ್ಯಕ್ಷ ಆಗಲೇಬೇಕು ಅಂತ ಏನೂ ಇಲ್ಲ ಅನ್ನುವ ಮೂಲಕ 28ಕ್ಕೆ ನಾನು ಇದ್ದೀನಿ ಪೈಪೋಟಿಗೆ, ಇಲ್ಲ ಸೈಡಿಗೆ ತಳ್ಳಿಬಿಟ್ಟೆ ಅಂತ ಅಂದುಕೊಳ್ಬೇಡಿ ಅನ್ನೋ ಬಹುದೊಡ್ಡ ಕೌಂಟರನ್ನೇ ಕೊಟ್ಟರು. ಯಾಕೆ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿ CM ಆಗಿದ್ದ, ಅವರೇ ಇದ್ದಾರಲ್ಲ ಎಕ್ಸಾಂಪಲ್. ಸೊ ಅಧ್ಯಕ್ಷರಾಗದೆಯೂ CM ಆಗಬಹುದು ನಾನು ಅನ್ನೋದನ್ನು ಸುತ್ತಿ ಬಳಸಿ ಅಲ್ಲ, ನೇರವಾಗಿ ಕೊಟ್ಟರು. ಮತ್ತು ಈ ಭಾರತ್ ಜೋಡೋ ಸಂಘ ಗ್ರಾಮೀಣ ಈ ಸ್ಕೀಮು ಡಿ ಕೆ ಶಿವಕುಮಾರ್ ಅವರು CM ಆಗ್ತಿದ್ದಂಗೆ ಘೋಷಣೆ ಮಾಡಿರೋದು, ಅದು ಆರ್ಥಿಕ ಹೊರೆಯಾಗತ್ತೆ ಸರ್ಕಾರಕ್ಕೆ ಅನ್ನುವಂಥ ಆಕ್ರೋಶ ಅಲ್ಲೇ ಸೈಲೆಂಟಾಗಿ ವ್ಯಕ್ತಪಡಿಸಿದ್ರು. ಅದು ದೊಡ್ಡದಾಗಿ ಚರ್ಚೆ ಆಗ್ತಿದೆ. ಅದಕ್ಕೇನಂದ್ರು ಡಿ ಕೆ ಶಿವಕುಮಾರ್ ಅವರು, ಹೌದ್ರಿ ಹೊರೆ ಅಂದರೆ ಹೊರೆನೇ, ಈಗ ಪ್ರೆಸ್ ಮೀಟ್ ಮಾಡೋದು ಹೊರೆನೇ, ನಿಮ್ಗೆ ಕಾಫಿ ಟೀ ಕೊಡಬೇಕಲ್ಲ ಅದು ಹೊರೆನೇ, ಏನು ಮಾಡೋಣ ಎಲ್ಲ ಮಾಡಬೇಕಲ್ಲ, ನಿಮ್ಮನ್ನು ಕರೆದ್ರೆ ಅದು ಹೊರೆನೇ ಅಂತ ಮೀಡಿಯಾದವ್ರ ಮೇಲೇ ಸಿಟ್ಟು ಮಾಡ್ಕೊಂಡಿದ್ದನ್ನು ಗಮನಿಸಿದ್ವಿ ಈ ಪ್ರಶ್ನೆ ಕೇಳಿದ್ದಕ್ಕೆ. ಹಾಗಾಗಿ ಓಪನ್ ಆಗಿ ಒಂದನೇ ದಿನ ಸರ್ಕಾರಕ್ಕೆ ಮೊದಲನೆಯ ದಿನವೇ ಏನೇನು ಆಕ್ಷೇಪ, ಆರೋಪ, ಆಕ್ರೋಶ ಸಿಡಿದೆ ನೋಡಿದ್ವಿ. ಸೊ ಒಬ್ರಿಗಲ್ಲ ಇಬ್ರಿಗೆ ಮಾತು ಕೊಟ್ಟು ತಪ್ಪಿದ್ರ ಡಿ ಕೆ, ಅದು ಇಬ್ಬರು ಸ್ಟ್ರಾಂಗ್ ಲೀಡರ್ಸ್ಗೆ, ಇಬ್ಬರು ಅತ್ಯಂತ ಪ್ರಮುಖ ನಾಯಕರಿಗೆ. ರಾಮಲಿಂಗಾರೆಡ್ಡಿ ಅವರೇನು ಸರ್ಕಾರ ಬೀಳಿಸ್ಬಿಡ್ತಾರ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ ಅವರು. ಹಿಂದಿನ ಸಲನೂ ಅವರೇನು ಸರ್ಕಾರ ಬೀಳಿಸ್ಲಿಲ್ಲ ಮೈತ್ರಿ ಇದ್ದಾಗ, ಅವ್ರು ಹೇಳಿದ್ರು ಅಷ್ಟೇ. ಅವರು ಒಂದು ಮಾತಿಗೆ ಮುಂದಾಗಿದ್ದೆಲ್ಲ ಏನೇನು ಅನ್ನೋದು ಗೊತ್ತು, ಬಟ್ ಅಲ್ಲಿ ನಾಂದಿ ಹಾಡಿದ್ದೇ ಇವರು ಅನ್ನೋ ಥರದ ಬೆಳವಣಿಗೆಗಳಾದವು. ಅವ್ರು ಕೊಡಲಿಲ್ಲ ಅನ್ನೋದು ಬಿಟ್ಟರೆ ಬೇರೆಯವ್ರು ಕೊಡೋದಕ್ಕೆ ಇವರಿಂದನೇ ಶುರುವಾಯಿತು ಅನ್ನೋ ರೀತಿನೇ ಇತ್ತು ಪ್ರಹಸನ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ.
ಸಹವಾಸನೇ ಬೇಡ ಅಂತ ಸರ್ಕಾರದಿಂದ ಹೊರ ನಡೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ವೈಲೆಂಟ್ ಆಗಿರೋದು ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಡೆನುಡಿ ಚೇಂಜ್ ಆಗಿದ್ದು ಒಳ್ಳೇದಲ್ವಾ? ನಿನ್ನೆ ನಾನು ಹಳೆ ಶಿವಕುಮಾರ್ ಅಲ್ಲ ಅಂತ ಸಿನಿಮಾ ರೀತಿ ಡೈಲಾಗ್ ಹೊಡೆದ್ರು ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಎಲ್ಲ ಕಡೆ ಗಮನ ಸೆಳೆಯೋ ರೀತಿಯಲ್ಲಿ ರಿಪೋರ್ಟ್ ಆಯ್ತು. ಈ ರೀತಿ ಆವಾಜ್ ಆಗ್ತಿರೋದ ಡಿ ಕೆ ಶಿವಕುಮಾರ್ ಅವರು? ಇಂಥದ್ದನ್ನೆಲ್ಲ ಸೀನಿಯರ್ಸ್ ಸಹಿಸ್ಕೊಳ್ತಾರ? ಹಾಗಾದ್ರೆ ಯಾರು ನನ್ನ ಹತ್ರ ಮಂತ್ರಿ ವಿಚಾರದಲ್ಲೆಲ್ಲ ಬಂದೇ ಇಲ್ಲ, ಅದನ್ನೆಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ಪಕ್ಷ ನೋಡ್ಕೊಳ್ಳುತ್ತೆ, ಪಕ್ಷ ನನ್ನನ್ನು CM ಮಾಡಿದೆ, ನಾನು ನಿರ್ಧಾರ ಮಾಡ್ತೀನಿ ಅನ್ನೋ ರೀತಿ ಕಡ್ಡಿ ತುಂಡು ಮಾಡಿದ್ರೆ ಅವರು ಅಧ್ಯಕ್ಷ ಆಗಿದ್ದಾಗಿನ ವರಸೆ ಈಗ CM ಆಗಿ ನಡೆಯತ್ತಾ ಅನ್ನೋದೇ ಇಲ್ಲಿರುವಂಥ ಪಾಯಿಂಟ್. ಸೊ ರಾಜೀನಾಮೆ ದೊಡ್ಡ ವಿಷಯ ಅಲ್ಲ, ರಾಜೀನಾಮೆಗಿಂತ ದೊಡ್ಡ ವಿಷಯ DK ಸೀಕ್ರೆಟ್. ನೋಡಿ, DK ನಂಬಿ ಕೆಟ್ಟಿದ್ದೀವಿ ಅನ್ನೋ ಸೀಕ್ರೆಟನ್ನು ರಾಮಲಿಂಗಾರೆಡ್ಡಿ ಅವರು ಸ್ಫೋಟಿಸಿರೋದು ಸರ್ಕಾರಕ್ಕೆ ಮೊದಲ ಕೊಡಲಿ ಪೆಟ್ಟಿದು. ಒಂದು ಕಡೆ BK ಹರಿಪ್ರಸಾದ್ ಅವರು BK ಟೀಮೋ DK ಟೀಮೋ ಡಿಸೈಡ್ ಮಾಡ್ಕೊಳ್ಳಿ ಅನ್ನೋ ಮೂಲಕ 2 ಟೀಮ್ ಇದೆ ಅನ್ನೋದನ್ನು ಹೇಳಿದ್ರು. ಅಂದರೆ ಅಧಿಕಾರ ಬೇಕಾದವರು DK ಜೊತೆ ಹೋಗಿ, ಪಕ್ಷ ಬೇಕಾದವರು BK ಜೊತೆ ಬನ್ನಿ, ಅಂದರೆ BK ಹರಿಪ್ರಸಾದ್ ಜೊತೆ ಬನ್ನಿ ಅನ್ನುವಂಥ ಒಂದು ಇಂಟ್ರೆಸ್ಟಿಂಗ್ ಮಾತು ಬಂತು ನಿನ್ನೆ. ಅಂದರೆ ರಾಜಕೀಯ ನೋಡ್ತಿರೋರಿಗೆ ಇದು ಇಂಟ್ರೆಸ್ಟಿಂಗ್ ಮಾತು, ಅದು ಬಹಳ ಒಳಾರ್ಥಗಳನ್ನು ಒಳಗೊಂಡಿರುವಂಥ ಮಾತು. ಯಾಕೆ ಬಂತು ಆ ಮಾತು? ಸುಮ್ಮನೆ ಬಂತಾ? ಈಗ ನೋಡಿದ್ರೆ DK ಶಿವಕುಮಾರ್ ಅವರು ನಥಿಂಗ್ ಟು ವರಿ, ರಾಮಲಿಂಗಾರೆಡ್ಡಿ ಅವ್ರಿಗೆ ಹಳ್ಳಿಗೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಂತೆ, ಬೇರೆ ಖಾತೆ ಅಪೇಕ್ಷೆ ಇದ್ದಂಗಿದೆ, ನೋಡೋಣ, ಏನು ದೊಡ್ಡ ವಿಷಯ ಅಲ್ಲ, ಒಳ್ಳೆ ಫ್ರೆಂಡೇ ಅವರು ಅಂತಿದ್ದಾರೆ. ನಿಜವಾಗಿ ರಾಮಲಿಂಗಾರೆಡ್ಡಿ ಅವರು DK ಪರವಾಗೇ ಇದ್ದಿದ್ದು ಇಷ್ಟು ದಿನ. ಆದರೆ ಈಗ ಅವರೇ ಸಿಡಿದೆದ್ದಿದ್ದಾರೆ ಅಂದರೆ ಮುಂದೆ ಏನೇನು ಕಾದಿದೆ? DK ಶಿವಕುಮಾರ್ ಆರಂಭದಲ್ಲೇ ಎಡವಿದ್ರ ಅಸಲಿ ರೀಸನ್ ಏನಿರಬಹುದು ಇದಕ್ಕೆ ಅಂತ ಹುಡುಕ್ತಾ ಹೋದರೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಲ್ಲಿ ಏನಾಗುತ್ತೆ? ಈಗ ಅದೇ ಅವ್ರಿಗೆ ಆಲ್ಮೋಸ್ಟ್ ಫೈನಲ್ ಆಗ್ತಿರೋದು, ಅವ್ರು ಕಂದಾಯನೇ ಬಯಸ್ತಿದ್ದಾರೆ. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ಕಂಟಿನ್ಯೂ ಮಾಡಬೇಕು, ಕಂಟಿನ್ಯೂಟಿ ಇರುತ್ತೆ, ನಾನು ಅದರಲ್ಲಿ ರಿಸರ್ಚ್ ಮಾಡಿದ್ದೀನಿ, ಈಗ ಚೇಂಜ್ ಮಾಡಿದ್ರೆ ಚೆನ್ನಾಗಲ್ಲ ಅಂತ ಅವ್ರಿಗೂ ಬೇಜಾರಿದ್ರು ಅಷ್ಟು ದೊಡ್ಡ ಖಾತೆನ ಯಾಕೆ ಕೃಷ್ಣ ಬೈರೇಗೌಡರು ಕೊಡ್ತಾರೆ? ಸ್ವಲ್ಪ ಸಾಫ್ಟು ಅಂತನಾ? ಕೃಷ್ಣ ಬೈರೇಗೌಡರಾದರೆ DK ಶಿವಕುಮಾರ್ ಅವ್ರಿಗೂ ಹೋಲ್ಡ್ ಇರುತ್ತೆ ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಅಂತನಾ? GBA ಬರ್ತಾ ಇದೆ, ರಾಮಲಿಂಗಾರೆಡ್ಡಿ ಅವರು ಬಂದರೆ ಯಾರು ಟಚ್ ಮಾಡೋಕ್ಕೂ ಬಿಡಲ್ಲ. ಕಂಪ್ಲೀಟ್ GBA ಹೋಲ್ಡು ಮತ್ತು ಕಂಪ್ಲೀಟ್ ಬೆಂಗಳೂರು ಹೋಲ್ಡನ್ನು ರಾಮಲಿಂಗಾರೆಡ್ಡಿ ಅವರು ತಗೊಳ್ತಾರೆ. ಯಾಕಂದರೆ ಅವ್ರಿಗೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಂಥ ಹೋಲ್ಡ್ ಇದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಬ್ಬರು ಪ್ರಭಾವಿ ನಾಯಕ ಅವರು, ಡೌಟ್ ಇಲ್ಲ, ಆದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನಿಜವಾಗಿಯೂ ದೊಡ್ಡ ಪ್ರಭಾವ ಇದೆ ಅವ್ರದ್ದು. ಹಾಗಾಗಿ ಬೇರೆ ಕಡೆಗೆ ರಾಮಲಿಂಗಾರೆಡ್ಡಿ ಅವರು ತಲೆ ಹಾಕ್ತಿದ್ರು, ಬೆಂಗಳೂರು ಅಂತ ಬಂದಾಗ ಅವ್ರಿಗೆ ಮ್ಯಾಚ್ ಇಲ್ಲ. ಈ ಕಾರಣಕ್ಕೇ DK ಕಂಪ್ಲೀಟ್ ಬ್ರ್ಯಾಂಡ್ ಬೆಂಗಳೂರು ಮತ್ತು ಅವರ ಮಹತ್ವಾಕಾಂಕ್ಷೆ ಇದೆಲ್ಲ ಕೈ ಬಿಟ್ಟು ಹೋಗುತ್ತೆ, ಕೈ ತಪ್ಪು ಹೋಗುತ್ತೆ, ಕಂಟ್ರೋಲೇ ಇಲ್ಲಂಗೆ ಆಗುತ್ತೆ ಅಂತಾನೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಬ್ರೇಕ್ ಹಾಕಿದ್ರ? ಇದೇನು ಹೈಕಮಾಂಡ್ ತೀರ್ಮಾನ ಆಗಿರಲ್ಲ. ಸಾಮಾನ್ಯವಾಗಿ ಸಚಿವ ಸ್ಥಾನವನ್ನು ನಿರ್ಧರಿಸೋದು CM ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ, ಯಾರಿಗೆ ಯಾವ ಖಾತೆ ಅಂತ. ಇಷ್ಟು ಹಠ ಹಿಡಿದಿದ್ದಾರೆ ಅಂದರೆ ಎಲ್ಲಿ ತನಕ ರಾಜೀನಾಮೆ ಕೊಟ್ಟು ಬಿಸಾಕ್ ಹೋಗ್ತೀನಿ ಅಂದರೂ ಕೂಡ DK ಒಪ್ತಿಲ್ಲ ಅಂದರೆ ಏನೋ ಒಂದು ಅತ್ಯಂತ ಪ್ರಮುಖವಾದ DK ಅಸ್ತಿತ್ವದ ಸಮಾಚಾರನೇ ಇರುತ್ತೆ ಅಂತ ಅರ್ಥ. ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಟೆನ್ಷನ್ ಆಗಿದೆ ಹೈಕಮಾಂಡ್ಗೆ, ಏನಪ್ಪ ಸ್ಟಾರ್ಟಿಂಗಲ್ಲೇ ಹಿಂಗಾಗ್ತಿದೆ ಅಂತ. ಹಾಗಾಗಿ ಇದು ಕಾಂಗ್ರೆಸ್ಗೆ ಅರಗಿಸಿಕೊಳ್ಳಲಾರದ ತುತ್ತು ಹೈಕಮಾಂಡ್ ಮಟ್ಟದಲ್ಲಿ. ಇದನ್ನು ಪ್ರತಿಷ್ಠೆಯಾಗಿ ತಗೊಂಡು ಮುಂದುವರಿಸ್ಕೊಂಡು ಹೋದರೆ, ಯಾಕಂದರೆ ಮತ್ತೆ ರಾಮಲಿಂಗಾರೆಡ್ಡಿ ಅವರ ಮುಂದೆ ಸಣ್ಣವನಾಗ್ಬಿಟ್ರೆ DK ಶಿವಕುಮಾರ್ ಅವ್ರಿಗೆ ಅನ್ಸ್ಬೋದು ನಾನೇ ಸಣ್ಣವನಾಗ್ಬಿಟ್ಟಂಗೆ ಆಗತ್ತೆ, ಅವರನ್ನ ಮತ್ತೆ ವಾಪಸ್ ತಗೊಳ್ಳೋದು ಅಂಥದ್ದೆಲ್ಲ. ಬಟ್ ಅದಾಗದೇ ಇದ್ರೆ ಮಾತ್ರ ಅದು ಪಕ್ಷಕ್ಕೆ ತುಂಬಾ ಡೇಂಜರಸ್ ಆಗತ್ತೆ, ಅದು ಕೂಡ ಆರಂಭದಲ್ಲೇ. ಇದು ಈಗ ಹೈಕಮಾಂಡ್ ಕನ್ಸರ್ನ್ಗೆ ಕಾರಣ ಆಗಿರೋದು. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಈ ಬೆಳವಣಿಗೆ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.